ಉಗ್ರರಿಗೆ ಶಾಸ್ತಿ ಮಾಡೋದಕ್ಕೆ ಭಾರತದಿಂದ ತಯಾರಿ ನಡೆದಿದ್ದು ಪ್ರಧಾನಿ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆದಿದೆ. ರಕ್ಷಣಾ ಸಚಿವರು, ಸೇನಾ ಮುಖ್ಯಸ್ಥರ ಜೊತೆ ಪ್ರಧಾನಿ ಸಭೆ. ಪ್ರಧಾನಿಗೆ ಎಲ್ಲ ಮಾಹಿತಿಯನ್ನು ಕೊಡ್ತಿದ್ದಾರೆ ರಕ್ಷಣಾ ಸಚಿವರು. 45 ನಿಮಿಷದಿಂದ ಮೋದಿ ನಿವಾಸದಲ್ಲಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಗಡಿಯಲ್ಲಿ ಸೇನೆ ಕಾರ್ಯಾಚರಣೆ ಹೇಗಾಗ್ತಾ ಇದೆ ಅನ್ನೋದರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ದು, ಪ್ರಸಕ್ತ ಬೆಳವಣಿಗೆಯ ಬಗ್ಗೆ ಪ್ರಧಾನಿಗೆ ರಾಜನಾಥ್ ಸಿಂಗ್ರಿಂದ ಮಾಹಿತಿ. ಜೊತೆಗೆ ಸಿಡಿಎಸ್ ಮತ್ತು 3 ಸೇನಾಪಡೆಯ ಮುಖ್ಯಸ್ಥರಿಗೂ ಕೂಡ ಬುಲಾವ್ ಹೋಗಿದೆ. ಪಿಎಂ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಬರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಹೈ ವೋಲ್ಟೇಜ್ ಸಭೆ, ಪ್ರಧಾನಿ ಮೋದಿ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆ ಇದು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಳೆದ 45 ನಿಮಿಷಗಳಿಂದಲೂ ಕೂಡ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಸೇನಾ ಮುಖ್ಯಸ್ಥರ ಜೊತೆ ಸಭೆ ನಡೆದಿದೆ. ರಕ್ಷಣಾ ಸಚಿವರಿಂದ ಮೋದಿಗೆ ಎಲ್ಲ ಮಾಹಿತಿ ನೀಡಲಾಗ್ತಾ. ನನ್ನ ಬಿಸ್ನೆಸ್ಗೆ ಜಿಎಸ್ಟಿ ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ ಜಿಎಸ್ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಈ ಹೈ ವೋಲ್ಟೇಜ್ ಸಭೆಯ ಬಳಿಕ ಏನು ನಿರ್ಣಯ ಆಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಪಾಕಿಸ್ತಾನ ಪದೇ ಪದೇ ಉಲ್ಲಂಘನೆ ಮಾಡ್ತಾ ಇದೆ. ಜೊತೆಗೆ ಉಗ್ರರ ದಾಳಿಗೆ ಪಾಕಿಸ್ತಾನದ ಕುಮ್ಮಕ್ಕಿನ ಹಿನ್ನೆಲೆಯಲ್ಲಿ ಹೈ ವೋಲ್ಟೇಜ್ ಸಭೆ. ಪೆಹಲ್ಗಾಮ್ ದಾಳಿಯ ಮತ್ತೊಂದು ಸ್ಫೋಟಕ ಮಾಹಿತಿ ಲಭ್ಯ ಆಗ್ತಾ ಇದೆ. ಎನ್ಐಎ ತನಿಖೆ ವೇಳೆ ಈ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡ ಬಯಲಾಗ್ತಾ ಇದೆ. ಉಗ್ರರು ದಾಳಿಗೂ ಮುನ್ನ ಸ್ಯಾಟಲೈಟ್ ಫೋನ್ ಬಳಕೆ ಮಾಡಿದ್ದಾರೆ. ಪಾಕ್ನ ಕರಾಚಿಗೆ ಉಗ್ರರು ಕಾಲ್ ಮಾಡಿರೋದು ಪತ್ತೆಯಾಗ್ತಾ ಇದೆ. ಕರಾಚಿಯಲ್ಲಿ ಕುಳಿತಿರುವಂತಹ ಕ್ರಿಮಿಗಳ ಜೊತೆ ಉಗ್ರರು ಚರ್ಚೆಯನ್ನು ನಡೆಸಿದ್ದಾರೆ. ಪೆಹಲ್ಗಾಮ್ ದಾಳಿಗೆ ಕರಾಚಿಯಿಂದ ಆದೇಶ ಬಂದಿತ್ತು. ಅಂದ್ರೆ ಸ್ಯಾಟಲೈಟ್ ಫೋನ್ನಲ್ಲಿ ಮಾತುಕತೆಯಾಗುತ್ತೆ. ಆ ಮಾತುಕತೆಯ ಬಳಿಕ ನಮ್ಮ ಪ್ರವಾಸಿಗರ ಮೇಲೆ ದಾಳಿಯಾಗಿರೋದು. ಯದ್ವಾ ತದ್ವಾ ಪೆಹಲ್ಗಾಮ್ನಲ್ಲಿ ದಾಳಿ ಮಾಡಿದ್ರು ಉಗ್ರರು. ಈ ಪಾಕಿಸ್ತಾನದ ಕುತಂತ್ರಿಯಾಟ ಎನ್ಐಎ ತನಿಖೆ ವೇಳೆ ಬಯಲಾಗಿದೆ. ಸ್ಫೋಟಕ ಮಾಹಿತಿ ಬಯಲು. ಈ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದಕ್ಕೆ ಮತ್ತಷ್ಟು ಪುರಾವೆಗಳು ಸಿಗ್ತಾ ಇದೆ. ಪಾಕಿಸ್ತಾನದ ಕೈವಾಡ ಬಯಲಾಗ್ತಾ ಇದೆ. ಅಂದ್ರೆ ಉಗ್ರರು ಈ ದಾಳಿಗೂ ಮುನ್ನ ಸ್ಯಾಟಲೈಟ್ ಫೋನ್ ಬಳಕೆ ಮಾಡಿಕೊಂಡಿದ್ದಾರೆ. ಪಾಕ್ನ ಕರಾಚಿಗೆ ಉಗ್ರರು ಕಾಲ್ ಮಾಡಿರೋದು ಪತ್ತೆಯಾಗ್ತಾ ಇದೆ. ಅಂದ್ರೆ ಅಲ್ಲಿಂದ ಆದೇಶ ಬಂದ ಮೇಲೆ ಕರಾಚಿಯಲ್ಲಿ ಕುಳಿತಿರುವಂತಹ ಕ್ರಿಮಿಗಳ ಜೊತೆ ಉಗ್ರರೇನು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರು. ಕರಾಚಿಯಿಂದ ಆದೇಶ ಬಂತು. ಆದೇಶದ ಬೆನ್ನಲ್ಲೇ ಇಲ್ಲಿ ನರಮೇಧ ನಡೆಸಿದ್ರು ಈ ಉಗ್ರರು. ಹಾಗಾಗಿ ಪಾಕ್ನ ಕರಾಚಿಗೆ ಉಗ್ರರು ಕಾಲ್ ಮಾಡಿರೋದು ಪತ್ತೆಯಾಗಿರೋದು ಮತ್ತಷ್ಟು ಪುರಾವೆಯನ್ನು ಕೊಡ್ತಾ ಇದೆ.